ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಸರಿಯಾಗಿ ನಡೀತಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ವಿಶೇಷ ತೀವ್ರ ಪರಿಷ್ಕರಣಾ ಪ್ರಕ್ರಿಯೆಯು ಸರಿಯಾಗಿ ನಡೀತಿಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಆರೋಪಿಸಿದ್ದಾರೆ. ಸಾಮೂಹಿಕವಾಗಿ ಇನ್ಯೂಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗುತ್ತದೆ. ಇದು ಎಸ್ಐಆರ್ ಮಾಡುವ ಸರಿಯಾದ ವಿಧಾನವಲ್ಲ ಅಂತ ಅವರು ತಿಳಿಸಿದ್ದಾರೆ. ವಾರ್ಡ್ ನಂಬರ್ 69 ಬೂತ್ ನಂಬರ್ 116ರಲ್ಲಿ 3 ಕುಟುಂಬಗಳಿಗೆ 50 ಫಾರ್ಮ್ಗಳನ್ನು ನೀಡಿರುವಂತಹ ಉದಾಹರಣೆಗಳನ್ನು ಅವರು ಉಲ್ಲೇಖಿಸಿದ್ದಾರೆ. ಜಿಲ್ಲೆಗಳು ಆಕ್ಷೇಪಿಸಿದಾಗಲೂ ಕ್ರಮ ಕೈಗೊಂಡಿಲ್ಲ ಅಂತ ಜೋಶಿ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಮೃತರು, ಸ್ಥಳಾಂತರಗೊಂಡವರು ಮತ್ತು ಅಕ್ರಮ ವಲಸಿಗರನ್ನ ಗುರುತಿಸಲು ಎಸ್ಐಆರ್ ಮಾಡಬೇಕೇ ಹೊರತು ಸಾಮೂಹಿಕವಾಗಿ ಫಾರ್ಮ್ ಭರ್ತಿ ಮಾಡೋದಕ್ಕಲ್ಲ ಅಂತ ಅವರು ಹೇಳಿದ್ದಾರೆ. ಈ ಪ್ರಕ್ರಿಯೆಯಲ್ಲಿನ ಲೋಪದೋಷಗಳ ಬಗ್ಗೆ ಬಿಜೆಪಿ ಪ್ರಮುಖರೊಂದಿಗೆ ಚರ್ಚೆ ನಡೆಸಲಾಗುವುದು ಅಂತ ಪ್ರಹ್ಲಾದ್ ಜೋಶಿ ವಾರ್ಡ್ ನಂಬರ್ 66 ಬೂತ್ ಸಂಖ್ಯೆ 55 ಮುಲ್ಲಾನೋಣಿಯ ಮನೆಯಲ್ಲಿ ಎಫ್ಐಆರ್ ಕೇಂದ್ರವಾಗಿ ಇನ್ಫಾರ್ಮೇಷನ್ ಫಾರ್ಮ್ ವಿತರಣೆ ಸಾಮೂಹಿಕವಾಗಿ ಸಾಮೂಹಿಕವಾಗಿ ನಾನು ಮನೆ ನೋಡುವುದು. ಅಲ್ಲಿ ನಮ್ಮ BLA 2 ರಾಜೀವ್ ಜತ್ತಾರ್, BLA 1 ರಾಜೀವ್ ಜತ್ತಾರ್ಗಿರದ ಹೋಗಿ ಅಬ್ಜೆಕ್ಷನ್ ಮಾಡಿದ್ದು ಏನು ಬೇಕಾದ್ ಮಾಡ್ಕೊ ಅಂತ ಹೇಳಿದ್ರು. ರೆಕಾರ್ಡ್ ಮಾಡ್ಕೊಂಡು ಹೋಗಂದ್ರೆ ಅಂದ್ರೆ ಬೇಸಿಕ್ ಪರ್ಪಸ್ ನಾನು ಅಧಿಕಾರಿಗಳಿಗೂ ಸ್ಪಷ್ಟಪಡ್ತೀನಿ. ಇದ್ರೊಳಗೆ ನೀವು ಯಾರನ್ನೂ ತೆಗಿಬೇಕು, ಯಾರನ್ನೂ ಹಾಕ್ಬೇಕಂತ ನಮ್ದು ಇಲ್ಲ. SIR ಇದನ್ನು ಅಲ್ಲೇ ಸುಪ್ರೀಂ ಕೋರ್ಟದ್ದು ಸ್ಪಷ್ಟದ ನಿರ್ದೇಶನ. ಉದಾಹರಣೆಗೆ 2010 ಒಂದು ಸರ್ಕ್ಯುಲರ್ ಮಾಡಿಟ್ಟಿದ್ರು, ಯಾವುದೂ ಹೆಸರು ತೆಗಿಂಗಿಲ್ಲ, ಸಾಧ್ತದೆ ಇರಲಿ, ಆ ಕಡೆ ತೆಗಿಯೋಂಗಿಲ್ಲ ಮಾಡಿಟ್ಟಿದ್ದ. ಅನ್ಲೆಸ್ ಅದರವೈದು ಅವನ ಕೊಡಬೇಕು, ನಾ ಇಲ್ಲಿಂದ ಆ ಕಡೆ ಹೋಗಿನಿ ನನ್ನ ಹೆಸರು ತೆಗೀರಿ ಅಂತ. ಬೇರೆ ರಾಜ್ಯಕ್ಕೆ ಹೋಗಿನಿ, ಬೇರೆ ದೇಶಕ್ಕೆ ಇಲ್ಲ ಅಂದ್ರೆ ಹಂಗೆ ಇರ್ತದೆ ಅದು ಹೆಸರು. ಈ ಸತ್ತದ್ದು, ಶಿಫ್ಟ್ ಆದದ್ದು ಮತ್ತು ಯಾರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇದ್ದಾರೆ, ಈ ಥರದ ಸಂಗತಿಗಳಿಂದ ಮಾಡಬೇಕಂತ. ಆದರೆ ಇದು ಮಾಡಿದ್ದಾರೆ. ಆಮೇಲೆ ವಾರ್ಡ್ ನಂಬರ್ 187, 188, 189, 190 BLA 2ಗಳು ಸಮುದಾಯ ಭವನದಾಗ ಮಾಡ್ತಾ ಇದ್ದಾರೆ. 4 ವಾರ್ಡ್ಗಳನ್ನು ಸಾಮೂಹಿಕ ಯಾವ ಬರ್ತಾ ನಾವು ಕೊಡ್ತಾರೆ, ಕಾನ್ಫಿಡೆಂಟ್ ಹಂಚ್ತಾರೆ ಚುನಾವಣೆ ಮನೆಗೆ. ಅಲ್ಲಿ ಇಲ್ಲೇ ಇವರೇ ಕರೆದು ಹಂಚ್ತಾ ಇದ್ದಾರೆ. ನಾವು ಕಂಪ್ಲೇಂಟು ಕೊಟ್ಟಿವಿ. ಅರವಿಂದ್ ಬೆಲ್ಲದವ್ರು ಕಂಪ್ಲೇಂಟ್ ಕೊಟ್ಟರು, ಮಸೀದಿ ಒಳಗೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಇಂಥಲ್ಲಿ ಹೋಗೆಲ್ಲ SIR ಮಾಡ್ತಿದ್ದಾರೆ. ಇದು SIR ರೀತಿ ಅಲ್ಲ ಇದು.